ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವರಿಗೆ ನನ್ನ ತಂಗಿ ಮನೇನಿಲ್ಲ ಅನ್ನೋದು ಗೊತ್ತಾದರೆ ಕಥೆನೇ ಬೇರೆ ಆಗ್ಬಿಡುತ್ತೆ. ಸದ್ಯಕ್ಕೆ ಏನು ಹೇಳಿದೆ ಅವಳು ನನ್ನ ಜೊತೆನೇ ಇದ್ದಾಳೆ ಅನ್ನೋ ಥರ ಮೇಂಟೈನ್ ಮಾಡಬೇಕು. ಇಲ್ಲದೆ ಹೋದರೆ ನನ್ನ ಮನೆ ಉಳಿಯಲ್ಲ. ಅದೊಂದು ನೆರವೇರಲಿ, ಆಮೇಲೆ ಏನಾಗುತ್ತೋ ನೋಡ್ಕೊಳ್ಳೋಣ. ಚೆಕ್ಕೇನೋ ಬರೀತಾ ಇದ್ದಾರೆ, ಮೊದಲು ಅದನ್ನು ತಗೊಂಡು ಹೊರಟ್ಬಿಡೋಣ. ತಗೊಳ್ಳಯ್ಯ. ಅದೇ ನಿನ್ನ ತಂಗಿದೇನೋ ಮೈಂಟೆನೆನ್ಸ್ ಅಂತ ಕೇಳಿದ್ದಿಲ್ಲ, 15,000 ರೂಪಾಯಿ. 6 ತಿಂಗಳಿಗೆ ಸೇರಿಸಿ 90,000 ರೂಪಾಯಿ ಬರ್ಬಿಟ್ಟಿದ್ದೀನಿ. ತೆಗೆದು ಮಡಿಕೊ. ಹೂಕಲ್ಲ ಇರಲ್ಲ, ಆಮೇಲೆ ಮಾಡ್ತೀನಿ. ನೋಡು, ನಾನು ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀನಿ, ನೀನು ಹಂಗೆ ಕೊಟ್ಟ ಮಾತನ್ನ ಉಳಿಸ್ಕೋಬೇಕು. ಸರ್, ಇನ್ನೊಂದು ವಿಷಯ ಸರ್, ನನ್ನ ಸೈಟ್ ವಿಷಯವಾಗಿ ನೀವು ಗಮನನೇ ಹರಿಸ್ತಿಲ್ಲ. ಅವತ್ತು ನೀವು ಹೇಳ್ದಾಗೆ ಎಲ್ಲ ಮಾಡಿದ್ದೀನಿ. ನನ್ನ ತಂಗಿನ ಮನೆ ಕರ್ಕೊಂಡೋಗಿ ಇಟ್ಕೊಂಡಿದ್ದೀನಿ. ಡಿವೋರ್ಸ್ ಪೇಪರ್ಗೆ ಅವಳ ಹತ್ರ ಸೈನ್ ಹಾಕ್ಸಿದ್ದೀನಿ. ಆದರೂ ನೀವು ಇದೊಂದು ಕೆಲಸ ಮಾಡಿಕೊಡ್ತಿಲ್ಲ. ನೀನೇನೆ ನೀನು ಒಂದು ಕೊಟ್ಟರೆ ಇನ್ನೊಂದು ಅಂತ ಒಂದ್ರ ಮೇಲೆ ಒಂದು ಕೇಳ್ತಾನೆ ಇದ್ರೆ ನಾನು ಏಟು ಅಂತ ಮಾಡೋಕ್ಕಾಯ್ತದ ನಿನಗೆ? ಹೀಗೆ ಹೇಳಿದ್ರೆ ಹೇಗೆ ಸರ್? ಮುಂಚೆನೇ ಇದೆಲ್ಲ ಮಾತುಕತೆ ಆಗಿದ್ದು ತಾನೆ. ಈಗ ಹೇಳ್ತಿದ್ದೀರಾ ನೀವು ಹೇಳ್ದಾಗೆ ಅವಳನ್ನ ನಮ್ಮನೇಲೆ ಇಟ್ಕೊಂಡಿದ್ದಿಲ್ಲ ತಾನೆ? ಹೂ ಕಣಯ್ಯ, ನೀನೇನೋ ಹೇಳ್ದೆ ಆ ಸೈಟ್ ವಿಷಯನ ಬೇಗ ಮುಗಿಸ್ಕೊಡಿ ಅಂತ. ನಾನು ಇವರಿಬ್ಬರಿಗೂ ಮೊದಲು ಡೈವರ್ಸ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಅಲ್ಲಿವರೆಗೂ ನಾನು ಕಾಯ್ಬೇಕು, ನೀನು ಕಾಯ್ಬೇಕು, ಆಮೇಲೆ ಮಿಕ್ಕಿದ್ದೆಲ್ಲ. ಯಾಕೆ ಸರ್, ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ನನ್ನ ಮಾತನ್ನು ಯಾವತ್ತೂ ತಪ್ಪಲ್ಲ ಸರ್, ನನ್ನ ಮೇಲೆ ನಂಬಿಕೆ ಇಡಿ. ನೋಡಪ್ಪ ತಂದೆ, ಈ ಕಾಲದಲ್ಲಿ ಯಾರನ್ನೂ ನಂಬೋ ಆಗಿಲ್ಲ. ಅದರಲ್ಲಿ ಕಲಿಗಾಲದಲ್ಲಂತೂ ಯಾರನ್ನೂ ನಂಬಂಗೆ ಇಲ್ಲ. ಅದರಲ್ಲೂ ವಿಶೇಷವಾಗಿ ನಿನ್ನನ್ನಂತೂ ನಂಬಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನೀನು 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ ಅನ್ನೋ ಥರ. ಅದಕ್ಕೆ ಕೆಲಸ ಆಗೋವರೆಗೂ ನಿನ್ನ ಜುಟ್ಟು ನನ್ನ ಕೈಲಿ ಇರಲಿ ಅಂತ ನಾನು ಸುಮ್ಕೆ ಇವನು. ಮೊದಲು ಅವರಿಬ್ಬರದು ಡೈವರ್ಸ್ ಆಗಲಿ, ಹಾಗಂತ ನಾನೇನು ಸುಮ್ಕೆ ಇವನಿ ಅಂತ ಅಂದ್ಕೋಬೇಡ. ಎಲ್ಲ ಮಾತಾಡ್ಕೊಂಡ್ಬಿಟ್ಟಿವ್ನಿ. ಅವರಿಬ್ಬರಿಗೂ ಡೈವರ್ಸ್ ಆದ ತಕ್ಷಣ ನಿನ್ನ ಆಸ್ತಿ ಪೇಪರ್ ನಿನ್ನ ಹೆಸ್ರಿಗೆ ಬರ್ತದೆ. ನೀನ್ಯಾಕೆ ಆಟೋನ್ ತಲೆ ಕೆಡ್ಸ್ಕೊತಿದ್ದಿ? ಹೆಂಗವಳು ನಿನ್ನ ತಂಗಿ? ಅಲ್ಲಿ ಸೈಲೆಂಟ್ ಆಗವಳ, ಅಲ್ಲೂ ಎಗರಾಡ್ತಾನೆ ಅವಳ? ಆ ಥರ ಏನಿಲ್ಲ ಸರ್, ಆರಾಮಾಗಿದ್ದಾಳೆ. ಇದನ್ನು ತೊಗೊಂಡು ಹೋಗ್ತಿರೋದು ಅವಳಿಗೆ ಅಲ್ವಾ ಸರ್? ಚೆನ್ನಾಗಿ ತಿನ್ನಿಸಿ ನನ್ನ ಕಂಟ್ರೋಲಲ್ಲಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಸರ್. ಅದಕ್ಕೆ ಅಲ್ವನಯ್ಯ ಇದನ್ನೆಲ್ಲ ಕೊಡ್ತಾ ಇರೋದು. ನೋಡು, ಅವಳನ್ನ ಇನ್ನೊಂದು 3 ತಿಂಗಳು ನೀನು ಜೋಪಾನವಾಗಿ ನೋಡ್ಕೋಬೇಕು. ಅವಳೆಲ್ಲೂ ಹೊರಗಡೆ ಹೋಗ್ಬಾರ್ದು, ಏನು ಕೆಲಸಕ್ಕೆ ಹೋಗ್ಬಾರ್ದು. ಅವಳು ಹೊರಗಡೆ ಹೋಗೋದು, ನನ್ನ ಮಗನ ಕಣ್ಣು ಕಾಣಿಸ್ಕೊಳ್ಳೋದು, ಮತ್ತು ಅವರಿಬ್ಬರು ಒಂದಾಗೋದು, ಅದೆಲ್ಲ ಏನೂ ಆಗಬಾರ್ದು. 3 ತಿಂಗಳಾದಮೇಲೆ ನನ್ನ ಮಗನಿಗೆ ಡೈವರ್ಸ್ ಆಗ್ಬಿಟ್ರೆ ಆಮೇಲೆ ಅವಳಿಗೆ ಜೀವನಾಂಶಕ್ಕೆ ಅಂತ ಏನು ಕೊಡಬೇಕು ಅದನ್ನು ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಡ್ತೀನಿ ಕಡೆ. ಲಕ್ಷ್ಮೀ ನಿವಾಸ ಲಕ್ಷ್ಮೀ